ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಧನುಷ್ ಶೈವ ಚಾನಲ್ಗೆ. ಇವತ್ತಿನ ಲಾಗ್ ಬಂದು ಏನು ಅಂದರೆ ಇವತ್ತು ಭತ್ತ ಬೆಳೆದಿದ್ದು ಅದರಿಂದ ಎಲ್ಲ ರಾಶಿ ಪೂಜೆ ಮಾಡ್ಕೊಂಬರೋಣ. ಇವತ್ತು ಶುಕ್ರವಾರ ಅಂದ್ಬಿಟ್ಟು ಹಾಗೆ ಬಂದು ರಾಶಿ ಪಾತ್ಗಟ್ಟಿ ಹಂಗೆ ಪೂಜೆ ಮಾಡಿಕೊಂಡು ಬರೋಣ ಅಂತ ನಾನು ನನ್ನ ತಂಗಿ ಇಬ್ಬರು ಗದ್ದೆ ಹತ್ರ ಹೊರಟಿದ್ದು. ಹಾಗೆ ನೋಡಿ ಇಲ್ಲಿ ಪಾತ್ಗಟ್ಟಾಯಿತು. ಈಗ ಪೂಜೆ ಮಾಡ್ತಾಳೆ ನನ್ನ ತಂಗಿ. ಪಾತ್ಗಟ್ಟಿ ಪೂಜೆ ಮಾಡುವಂತ ಪೂಜೆ ಮಾಡಿಸ್ತಾ ಇದ್ದು. ಊತ ಕೊಯ್ಸು, ಹಾಂ ಚಿಮ್ಸೈಸು ಎಲ್ಲ ತಕೋವೆ. ರಾಸಿಗೆ ಚಿಮ್ಸು, ನೀರು ಲೋಟ ತಗೊಂಡು ತಕ್ಕಳು ಸುತ್ತವ, ಕೈಗೆ ಹಾಕೋ ನೀರ ಪುಟ್ಟಿಗೆ ಹೆಚ್ಚು ಒಂದು ಸುತ್ತೆ ಹಸಿ ಐಸು, ಹಾಗೆ ಆ ಕಡೆಗೆ ಒಂದು ಸುತ್ತೆ ಹಸಿ ಐಸು. ಅವ್ರಿಗೊಂದು ಸ್ವಲ್ಪ ಇದೆ ಫಸ್ಟು ಅನಿಸುತ್ತೆ, ಅದಕ್ಕೆ ಅವ್ರಿಗೆ ಗೊತ್ತಿದೆ ಪೂಜೆ ಮಾಡೋಕ್ಕೆ ಅಂತ ಹೇಳ್ಕೊಡ್ತಾ ಇದ್ದೆ. ನಿಧಾನ ಮಾಡ್ತಾಯಿದ್ಲು. ಹೇಳಿದಂಗೆ ಮಾಡು ನೀನು. ಫಸ್ಟು ಮರಕ್ಕೆ ವಿಭೂತಿ ಧರಿಸು, ಕೈಯನ್ನು ನೀ ತ್ಯಾವ ಮಾಡ್ಕೊಂಡು. ಕೆಳಗಡಿಕೆ ಗಟ್ಟಿಗೆ ಅಲ್ಲಿಗೆ. ಮ್ಯಾಕ್ ಹಾಕು ಬಾ ಈ ಗಣಪತಿಗೆ. ಚೆನ್ನಾಗಿ ನೀಟಾಗಿ ಹೂದರ್ಸು. ಬಡ್ಗಾಕು ರಾಸಿಗೆ ಹಾಕ್ತಂಗೆ ಆಯ್ತದೆ ಕುಡ್ಲು ಬಡ್ಗೆ. ಹಾಗೆ ಬಿಡು, ಕೆಳಗೆ ಹಂಗೆ ನೇತ್ ಬಿಡು, ಕೆಳಗೆ ಬಿಡು. ಹಾಂ ಬಿಡು. ಒಂದು ನೀಟಾಗಿ ಮಾಡಬೇಕು ಅನ್ನೋ ಬುದ್ಧಿ ಇರಕಲ್ಲ, ಹೇಳ್ಕೊಟ್ಟಂಗೆ ಮಾಡೋಕ್ಕಲ್ಲ. ಅಲ್ಲಿಗೆ ಬಾಳೆಹಣ್ಣು ಕಾಯಿ ಕೆತ್ ಮಾಡ್ಕೋದು ಕಣೇಶು. ಮರದ ಹೆಣ್ಣಿಗೆ ಮಾಡಿಸು ಆಕೆ ಕಡೆ ಹೊಲವಲ್ಲ ಅಲ್ಲಿಗೆ. ಗಾಳಿ ಬಿದ್ದೋಯ್ತೈತೆ, ಕಿರ್ಚ್ತಾರ್ತಾನೆ. ಅವಳು ಪೂಜೆ ಮಾಡಿದ್ಬಿಟ್ಟು ಕಿರ್ಚ್ಕೊಂಡ್ಲಲ್ಲ ಅಂದ್ಬಿಟ್ಟು. ತೊಟ್ಟೆ ಆ ಕಡೆಗೆ ತಿರ್ಸು, ಹಿಂಗೆ ಮಾಡೋ. ಭೂತಾಯಿ ನೆನ್ಕೊಂಡು ಲಕ್ಷ್ಮೀ ದೇವಿ ಶುಕ್ರವಾರದಿಂದ ಪೂಜೆ ಮಾಡ್ತಾ ಇದ್ದೀವಿ. ಅಮ್ಮ ಬರಲೇ ಇಲ್ವಲ್ಲ. ಚಂದ್ರಪ್ಪನವ್ರೆ, ಒಂಚೂರು ಹುಲ್ ಕಟ್ಕೊಳಗಂಟ ನಿಮ್ದು ಅಮ್ಮೆಯ ದನಿಗೆ ಹುಲ್ ಬೇಕು, ಹುಲ್ಲಿಲ್ಲ. ಕಸ ನೋಡಲ್ಲ, ಸಗಣಿ ಹಾಕ್ತಾವ ಹಂಗೆ ಸಗಣಿ ಹಾಕಿ ಹುಲ್ ಕಟ್ಟಕ್ಕದ. ನೀನು ಹುಲ್ ಕಟ್ಕೊಳಕ್ಕೂ ಕೊಡಕ್ಕಲ್ಲ, ನೀನು ಹಂಗೆ ಹೊಡ್ಕೊಡ ನೋಡಲ್ಲ, ದನ ಹೊಡ್ಕೋತ. ಯಾರು ನೋಡಲಿ ಅದು ಗದೆ ಹೊಡೆದಿಲ್ಲ ಅವು. ಒಳಿಕೆ ಸಗಣಿ ಹಾಕ್ತು ಹಂಗೆ ಮಡ್ಗೈಸು ಮುಗ್ಲಿಗೆ. ಆ ಕಡಿಕೆ ಈ ಕಡಿಕೆ ಮಾಡ್ಕೊ ವಿಡಿಯೋ ಕಣ ಗರ್ಪ್ರಕ ಗಂಧ ಕಡಿಕೆ ಬೆಳಗು.
ಪೂಜೆ ಎಲ್ಲ ಮುಗೀತು. ಪ್ರಸಾದ ಐದು. ನೈವೇದ್ಯ ಮಾಡು ಅಂತ ಹೇಳಿದೆ, ನೈವೇದ್ಯ ಮಾಡ್ತಾ ಇದ್ರು. ನಮಸ್ಕಾರ ಮಾಡ್ಕೊ. ಮನೆಯಿಂದ ಹಾಲು ತುಪ್ಪ ತಂದಿದ್ದು, ಅದೊಂದು ಸ್ವಲ್ಪ ಸುತ್ತ ರಾಶಿ ತುಂಬ ಬಿಡು ಅಂತ ನಮ್ಮ ಅಜ್ಜಿ ಹೇಳಿ ಕಳಿಸಿದ್ರು. ಹಿಂದೆ ಮನೆಗೆ ಕಣಜಕ್ಕೆ ಭತ್ತ ತುಂಬ್ತಿದ್ದೋ, ಆಗ್ಬಿಡ್ತಿದ್ದೋ ಕಣಜದಲ್ಲಿ. ಈಗ ಕಣಜಕ್ಕೆ ಭತ್ತ ತುಂಬ್ಕೊಳ್ಳಾಗಿ, ಇಲ್ಲಾಂದ್ರೆ ಹಾಸಿಗೆ ಬಿಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ತಗೊಂಬಂದು ಪೂಜೆ ಮಾಡ್ಕೊಂಬಂದು. ಫೈನಲಿ ಹಾಲು ತುಪ್ಪ ಬಿಟ್ಟು ಸುತ್ತ ಬಿಟ್ಟಾಯಿತು. ಹಾಲು ತುಪ್ಪ ಬಿಟ್ಟ ಮೇಲೆ ನೀನೊಂದ್ಸರಿ ಗಂಧ ಕಡಿ ಬೆಳಗ್ಗೆ ಪೂಜೆ ಮಾಡಬಾ ಅಂತ ಹೇಳಿದ್ಲು. ನಾನು ಮನೆ ದೇವರಮ್ಮ ನೆನೆಸ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಪೂಜೆ ಮಾಡಾಯಿತು. 3 ಮರ ಭತ್ತ ತುಂಬಿಕೊಂಡು ಮನೆಗೆ ಹೋಗೋಣ ಅಂತ ಹೊರಟು. ಈ ವಿಡಿಯೋ ಇಷ್ಟ ಆದಲ್ಲಿ ಧನುಷ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.